Welcome to Iceland. ಫುಲ್ ಹಸುವಾಗ್ತದೆ. ಮನೆಯಿಂದ ಎಗ್ ಫ್ರೈಡ್ ರೈಸ್ ಆಚೆ ತಿಂದರೆ ಅಷ್ಟೇ. ತಿನ್ಬಿಟ್ಟು ತಣ್ಣಗಾಗಿದೆ ಎಲ್ಲ. ಆ್ಯಕ್ಚುಲಿ ಹೇಗಿದೆ ಹೆಂಡತಿ ಕೈ ರುಚಿ? ಚೆನ್ನಾಗಿದೆ. ಸೊ ಇದಾದ್ಮೇಲೆ ವಿಲ್ ಗೋ ಟು ದ ಥರ್ಡ್ ಸ್ಪಾಟ್ ಆಫ್ ದ ಗೋಲ್ಡನ್ ಸರ್ಕಲ್. ಆಲ್ರೆಡಿ ಅರೈವ್ ಆಗಿದ್ದೀವಿ, ಬಟ್ ಸ್ಟೇ ಟ್ಯೂನ್ಡ್. ನಮಸ್ಕಾರ, ವೆಲ್ಕಮ್ ಟು VS in London. ಆ್ಯಂಡ್ ನಾವು ಬಂದಿದ್ದೀವಿ ದ ಥರ್ಡ್ ಸ್ಪಾಟ್ ಫಾರ್ ದ ಡೇ ಆ್ಯಂಡ್ ಆಲ್ಸೋ ದ ಥರ್ಡ್ ಸ್ಪಾಟ್ ಆಫ್ ದ ಗೋಲ್ಡನ್ ಸರ್ಕಲ್ ಆಫ್ ಐಸ್ಲ್ಯಾಂಡ್. ಸೊ ಮುಂಚೆನೇ ಹೇಳ್ದಂಗೆ ಐಸ್ಲ್ಯಾಂಡ್ ಇಸ್ ಫೇಮಸ್ ಫಾರ್ ವಾಲ್ಕ್ಯಾನಿಕ್ ಎರಪ್ಷನ್ಸ್ ಅಂತೆಲ್ಲ. ಒಂದು ವಾಲ್ಕ್ಯಾನೋ ಎರಪ್ಷನ್ ಆದಮೇಲೆ 1000 ವರ್ಷಗಳಾದಮೇಲೆ ಅದು ಹೇಗೆ ಕಾಣಿಸುತ್ತೆ ಗೊತ್ತಾ? ಸೊ ನಾವು ಬಂದಿದ್ದೀವಿ ಕ್ರೇಟ್ ಕ್ರೇಟರ್ ಆ್ಯಂಡ್ ಆಲ್ಸೋ ಕಾಲ್ ದ ಬ್ಲೂ ಜೆಮ್ ಆಫ್ ಐಸ್ಲ್ಯಾಂಡ್ ಅಂತ ಕೂಡ ಹೇಳ್ತಾರೆ. ಆ ಕಲರ್ ಕಾಂಬಿನೇಷನ್ ನೋಡಿ, ಲೈಕ್ ರೆಡ್ ರಾಕ್ಸ್ ಅಂತೆಲ್ಲ. ಸೊ ಐ ಥಿಂಕ್ ಇದು ಒಂದು 3000 ಇಯರ್ಸ್ ಆಗಿದೆ ವಾಲ್ಕ್ಯಾನೋ ಎರಪ್ಷನ್ ಆಗಿ. ಆ್ಯಂಡ್ ಇವ್ರ ಪ್ರಕಾರ ಇದೇ ಲೇಟೆಸ್ಟ್ ಕ್ರೇಟರ್ ಅಂತೆ. ಸೊ ಅಷ್ಟು 1000 ವರ್ಷ ಹಳೆದೇ, ಹೊಸದಂದರೆ ನಿಮ್ಮ ಇಮ್ಯಾಜಿನೇಷನ್ಗೆ ಬಿಟ್ಟಿರೋದು. ಸೊ ಅದೆಲ್ಲ ವಾಲ್ಕ್ಯಾನಿಕ್ ಮಡ್ಡು ಅದೆಲ್ಲ ಇರೋದ್ರಿಂದನೇ ಇಲ್ಲಿ ರೆಡ್ ರಾಕ್ಸ್ ಅದೆಲ್ಲ ತುಂಬ ಡಿಫ್ರೆಂಟ್ ಕಾಂಬಿನೇಷನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ಬೇಕಿದ್ರೆ ನಾವು ಅಲ್ಲಿಂದ ನಡ್ಕೊಂಡು ಹೋಗ್ಬೋದು. ಕೆಳಗಡೆ ಹೋಗೋಣ ಅಂತ ನೋಡ್ತಾ ಇದ್ದೀವಿ. ಕೆಳಗಡೆಯಿಂದ ಒಂದು ವ್ಯೂ ಬಣ್ಣ ಹೇಳ್ದಂಗೆ ಕೆಳಗಡೆ ಹೋಗಿ ವ್ಯೂ ನೋಡೋಣ. ತುಂಬ ಜನ ಇದ್ದಾರೆ ಇವತ್ತಂತೂ. ಸೊ ಇದೆ ಕ್ರೇಟರ್. ಹೇಗಿದೆ? ವಾವ್! ಐ ಥಿಂಕ್ ಐಸ್ಲ್ಯಾಂಡಲ್ಲಿ ಎಲ್ಲ ಪ್ಲೇಸಸ್ ಸ್ಪೆಷಾಲಿಟಿ ಏನು ಅಂದರೆ ಸನ್ಸೆಟ್ ಟೈಮಲ್ಲಿ ಅದು ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಡ್ಯೂರಿಂಗ್ ಸನ್ಸೆಟ್ ಟೈಮಲ್ಲಿ ಆ ರೇಸೇ ಡಿಫ್ರೆಂಟ್ ಕಲರ್ ಆಗೇ ಕಾಣಿಸುತ್ತೆ. ನೋಡಿದ್ರಲ್ವ 3000 ವರ್ಷದ ಹಳೆಯ ಕ್ರೇಟರ್ ಏನು ಸಖತ್ತಾಗಿ ಕಾಣಿಸ್ತಿದೆ. ಮಸ್ತಾಗಿತ್ತು ಮಾತ್ರ. ಆ್ಯಂಡ್ ಈ ಥರ ಕ್ರೇಟರ್ಸ್ ಸುಮಾರಿದೆ ಐಸ್ಲ್ಯಾಂಡಲ್ಲಿ, ಇದೊಂದೇ ಅಲ್ಲ, ಸುಮಾರಿದೆ. ಪ್ರತಿ ಸಲ ವಾಲ್ಕ್ಯಾನೋ ಆದಾಗ ಹುಷಾರಾಗಿ ನೋಡ್ಕೋಬಾ, ಅಲ್ಲೊಂದು ಕ್ರೇಟರ್ ಫಾರ್ಮ್ ಆಗೇ ಆಗುತ್ತೆ. ಆ್ಯಂಡ್ ಆ ಕ್ರೇಟರ್ ಸುಮಾರು ವರ್ಷಗಳ ನಂತರ ಅದರಿಂದ ನೀರು ಕೂಡ ಬಂದಿದೆ. ಸೊ ಫಾರ್ ಎಕ್ಸಾಂಪಲ್ ಇದೊಂದು, ಇದೇ ಥರ ಸುಮಾರು ಕ್ರೇಟರ್ಸ್ ಇದೆ. ಹಲೋ ಸರಿ, ನೋಡಿದ್ರಲ್ವಾ ಈ ಲೊಕೇಶನ್ನ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಡೆಫಿನೆಟ್ಲಿ ಕಮೆಂಟ್ಸ್ ಮೂಲಕ ತಿಳಿಸಿ. ಆ್ಯಂಡ್ ವಿ ಆರ್ ಜಸ್ಟ್ ಟೇಕಿಂಗ್ ಬೇಬಿ ಸ್ಟೆಪ್ಸ್. ಸೊ ಪ್ರಾಬ್ಲಿ ದಿಸ್ ಇಸ್ ಅವರ್ ಸೆಕೆಂಡ್ ವ್ಲಾಗ್. ಸೊ ಡೂ ಸಪೋರ್ಟ್ ಅಸ್. ಆ್ಯಂಡ್ ಇನ್ನೊಂದು ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತಿದ್ದೀವಿ, ಅದಿನ್ನೂ ಸಖತ್ತಾಗಿರುತ್ತೆ. ಅಲ್ಲಿ ನಮಸ್ಕಾರ. ಮತ್ತು ನಾನು ಅವಾಗಲೇ ಹೇಳ್ದಂಗೆ ಐಸ್ಲ್ಯಾಂಡ್ ಅಂದರೆ ಇಸ್ ದ ಲ್ಯಾಂಡ್ ಆಫ್ ವಾಟರ್ ಫಾಲ್ಸ್. ಸೊ ಇವಾಗ ನಾವೊಂದು ವಾಟರ್ ಫಾಲ್ಸ್ ಹತ್ರ ಬಂದಿದ್ದೀವಿ. ಇಟ್ಸ್ ಕಾಲ್ಡ್ ಉರಿಡಾ ಫಾಲ್ಸ್. ತುಂಬ ಅಂಡರ್ ರೇಟೆಡ್ ವಾಟರ್ ಫಾಲ್ಸ್ ಇದು ಐಸ್ಲ್ಯಾಂಡಲ್ಲಿ. ಸುಮಾರು ಜನ ಬರೀ ಮೇನ್ ಅಟ್ರಾಕ್ಷನ್ಗೆ ಹೋಗ್ತಾರೆ, ಬಟ್ ಇದೊಂದು ಪಿಟ್ ಸ್ಟಾಪ್ ಥರ, ಹಿಡನ್ ಜೆಮ್ ಅಂತಾರಲ್ಲ ಆ ಥರ ಕ್ರೇಜಿಯಾಗಿದೆ ವಾಟರ್ ಫಾಲ್ಸ್ ಮಾತ್ರ ಇದು. ಆ್ಯಂಡ್ ಎಲ್ಲ ಕಡೆ ವಾಟರ್ ಫಾಲ್ಸ್ ಆ್ಯಕ್ಚುಲಿ ಉದ್ದ ಇರುತ್ತೆ, ಇದು ವಿಡ್ತ್ ಜಾಸ್ತಿ ಇದೆ. ಸೊ ಹೈಟ್ ಇಲ್ಲ, ವಿಡ್ತ್ ಜಾಸ್ತಿ ಇದೆ. ಸೊ ನೋಡಿ ಹೆಂಗೆ ಎಷ್ಟು ಚೆನ್ನಾಗಿದೆ ವಾಟರ್ ಫಾಲ್ಸ್ ಇದು. ಯಾರೂ ಇಲ್ಲ, ಜಸ್ಟ್ ನಾನು ಸ್ವರ್ಣ ಮತ್ತು ಇನ್ನೊಂದು 2-3 ಕಾರ್ ಇದೆ ಅಷ್ಟೇ. ಬಟ್ ನೋಡೋಕ್ಕೆ ಮಾತ್ರ ಅಮೇಝಿಂಗ್ ಆಗಿದೆ ವಾಟರ್ ಫಾಲ್ಸ್. ಸೊ ಇದು ಸೆಲ್ಫೋಸ್ ಅನ್ನೋ ಒಂದು ಸಿಟಿ ಹತ್ರ ಇರೋ ವಾಟರ್ ಫಾಲ್ಸ್ ಇದು.
ಆ್ಯಂಡ್ ಇಟ್ಸ್ ಕ್ವೈಟ್ ನೈಸ್. ಜಸ್ಟ್ ಒಂದು ಸ್ಟಾಪ್ ಥರ ನಿಲ್ಲಿಸಿದ್ವಿ. ವಿ ಹ್ಯಾಡ್ ಆರ್ ಲಂಚ್ ಆ್ಯಂಡ್ ದೆನ್ ಈ ವಾಟರ್ ಫಾಲ್ಸ್ ಹತ್ರ ಬಂದ್ವಿ. ಆ್ಯಂಡ್ ಇವಾಗ ಸ್ವಲ್ಪ ಡ್ರೋನ್ ಶಾಟ್ಸ್ ಹಾಕ್ಕೋತೀವಿ. ಏನು ಅದ್ಭುತ ಗುರು ಐಸ್ಲ್ಯಾಂಡ್ ಅಂತೂ. ಪ್ರತಿ ಒಂದೊಂದು ಕಡೆ ಒಂದೊಂದು ವಾಟರ್ ಫಾಲ್ಸ್ ಮಾತ್ರ. ಸೊ ಎಲ್ಲೇ ಹೋದರೂ ನೀಟಾಗಿ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ. ನಾವೆಲ್ಲೂ ನೀರ ಹತ್ರ ಜಾಸ್ತಿ ಹೋಗ್ತಿಲ್ಲ. ಎಲ್ಲ ಕಾರ್ನರಲ್ಲೇ ನಿಂತ್ಕೊಂಡು ಅಲ್ಲಿಂದನೇ ಫೋಟೋ ತಗೊಂಡು ವಿಲ್ ಹೆಡ್ ಬ್ಯಾಕ್ ಅಷ್ಟೇ. ಸೊ ನೋ ಮಂಕಿ ಬಿಸ್ನೆಸ್ ಇಲ್ಲಿ. ಬಿಕಾಸ್ ಅಣ್ಣ ಕೋತಿ ಚೇಷ್ಟೆ ಜಾಸ್ತಿ ಮಾಡ್ತಾಳೆ, ಎಲ್ಲ ಕಡೆ ಹೋಗಬೇಕು ಅದು ಇದು ಅಂತ. ಸೊ ಆದಷ್ಟು ನಾವು ಸೇಫಾಗಿ ಹೋಗ್ತಿದ್ದೀವಿ, ಸೇಫಾಗಿ ಬರ್ತಿದ್ದೀವಿ ಆ್ಯಕ್ಚುಲಿ. ಸೊ ಅಲ್ಲಿಂದ ನೀರು ಹರಿದು ಅಲ್ಲಿಂದ ಹೋಗ್ತಿದೆ. ಮತ್ತು ಇಲ್ಲಿ ನೋಡು ಪುಟಾಣಿಯಾಗಿ ಬರ್ತಿದೆ ಇನ್ನೊಂದು. And I think the road trip Iceland it's once in a lifetime experience, and the roads are so good, so clean, and I think ಹೋಗ್ತಿರ್ಬೇಕಾದ್ರೆ ನಮಗೆ ಹಾರ್ಸಸ್ ಸಿಕ್ತು, ಸ್ನೋ ಮೌಂಟೇನ್ಸ್ ಸಿಕ್ತು, ಆ್ಯಂಡ್ ಯಾ ಐ ಮೀನ್ ಬೋರೇ ಆಗೋದಿಲ್ಲ. ಏನೋ ಒಂದಿದೆ ನೋಡೋದಕ್ಕೆ, ಆ್ಯಂಡ್ ಇಟ್ಸ್ ಬ್ಯೂಟಿಫುಲ್ ಆ್ಯಂಡ್ ಇಟ್ಸ್ ನೈಸ್. ನೋಡಿದ್ರೆ ಇದು ಆ್ಯಕ್ಚುಲಿ ಗಲ್ಫ್ ವಾಸ್ ಥರನೇ ಇದೆ, ಬಟ್ ಗಲ್ಫ್ ವಾಸ್ ಮಿನಿ ವರ್ಷನ್ ಇದೆ. ಗಲ್ಫ್ ವಾಸ್ ಎಷ್ಟಿದೆ ಡೆಪ್ತ್? ಆಲ್ಮೋಸ್ಟ್ ಅದೊಂದು 60-70 ಮೀಟರ್ಸ್ ಇದೆ. ಇಲ್ಲೂ ಇದು ಅಷ್ಟಿಲ್ಲ, ಹೋಗ್ತಿದೆ ನೋಡಿ ನೀರು. ಬಟ್ ಸಿಕ್ಕಾಪಟ್ಟೆ ಪವರ್ ಇದೆ ಇದಕ್ಕೂ. ಚೆನ್ನಾಗಿದೆ. ಸೊ ಯಾರಾದ್ರೂ ಐಸ್ಲ್ಯಾಂಡ್ ಬರ್ತಿದ್ರೆ ಈ ವಾಟರ್ ಫಾಲ್ಸ್ನು ಬಂದು ನೋಡಿ ಅಂತ ರೆಕಮೆಂಡೇಶನ್ ಕೊಡ್ತಾ ಇದೀವಿ. ಬ್ಯೂಟಿಫುಲ್ ಬ್ಯೂಟಿಫುಲ್ ಬ್ಯೂಟಿಫುಲ್. ನೀನು ಹಿಂದೆ ರೇಂಬೋ ಅಟ್ ದ ಸೇಮ್ ಟೈಮ್ ಲವ್ ಯು ಬೇಬಿ. ಎಲ್ಲಿ ವಾಟರ್ ಫಾಲ್ಸ್? ದೇರ್ ಇಸ್ ನೋ ವಾಟರ್ ಫಾಲ್ಸ್.